ಜೊತೆ ಇರೋ ಜೀವದ ಹಾಗೆ ತೀರದ ಬಯಕೆಯಿರೋ ಮುಗಿಯದ ಸೆಳೆತವಿರೋ ಸರ್, ಎಲ್ಲ ಗಂಡಂದಿರು ತಮ್ಮ ಹೆಂಡತಿರ್ಗೆ ಕೆನ್ನೆಗೆ ಮುತ್ತು ಕೊಡ್ತಾರೆ, ಇಲ್ಲ ತುಟ್ಟಿಗೆ ಮುತ್ತು ಕೊಡ್ತಾರೆ. ಮಕ್ಳಿಗೆ ಮಾತ್ರ ಹಣೆ ಮ್ಯಾಕ್ ಮುತ್ತು ಕೊಡ್ತಾರೆ. ಆದ್ರೆ ನೀವು ಮಾತ್ರ ಹೆಚ್ಚಾಗಿ ನಂಗೆ ಹಣೆಗೆ ಮುತ್ತು ಕೊಡ್ತೀರಾ. ಅಂದ್ರೆ ನೀವು ನನ್ನ ನಿಮ್ಮ ಮಗು ತರ ನೋಡ್ತೀರಾ ಸರ್. ನಂಗೆ ಗೊತ್ತು ಸರ್, ನೀವು ಬಾಯಿ ಬಿಟ್ಟು ಹೇಳಲಿಲ್ಲ ಅಂದ್ರು ಪ್ರಪಂಚದಾಗೇನೆ ನೀವು ತುಂಬಾ ಇಷ್ಟಪಡೋ ವ್ಯಕ್ತಿ ನಾನೇ ಅಂತ, ನಿಮ್ ಸರ್ವಸ್ವ ನಾನೇ ಅಂತ ನಂಗೆ ಗೊತ್ತೈತೆ ಸರ್. ಆ ಮಾತು ನೀವು ಬಾಯಿ ಬಿಟ್ಟು ಹೇಳಲಿಲ್ಲ ಅಂದ್ರು ನಿಮ್ ನೋಡ್ದಾಗೆ ನಂಗೆ ಅರ್ಥ ಆಯ್ತೈತೆ ಸರ್. ಹೌದು ಕಮಲಿ ಅವರೇ, ನೀವೇ ನನ್ನ ಪ್ರಪಂಚ, ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಮೊದಲನೇ ಮಗು. ನೀವೇ ನಂಗೆಲ್ಲ. ಓ ಮೈ ಗಾಡ್, ಈ ಮಿಡ್ ನೈಟ್ ಅಲ್ಲಿ ಯಾರು ಓಡಾಡ್ತಿದ್ದಾರೆ? ಏನೋ ಮಾತೆಲ್ಲ ಕೇಳಿಸ್ತಿದೆ. ವಾಟ್ಸ್ ಹ್ಯಾಪನಿಂಗ್? ಓ ಮೈ ಗಾಡ್, ಈ ವಾಯ್ಸಸ್ ನನಗೆ ಮಾತ್ರ ಕೇಳಿಸ್ತಿದ್ಯಾ ಅಥವಾ ಎಲ್ಲರೂ ಕೇಳಿಸ್ತಿದ್ಯಾ? ನೋ, ನಾನಿಗೆದ್ರೆ ದೇವ ನನ್ನನ್ನು ಇಟ್ಕೋಬಹುದು. ಬೇಡ ಬೇಡ. Oh my God. ಮಾಮ್, ನೀವು ಬೇಬಿ ಮನೆಗೆ ಬಾ ಅಂತ ಎಷ್ಟು ಬಡ್ಕೊಂಡ್ರು ನಾನು ಬಂದಿಲ್ಲ. ಬಟ್ ಯು ನೋ ವಾಟ್, ನಾಳೆ ನಾನು ಸತ್ರು ನಮ್ಮ ಪ್ಲಾನ್ ಮತ್ತೆ ಸ್ಟಾಪ್ ಆಗಬಾರ್ದು ಮಾಮ್. ನೀವೇ ಅದನ್ನು ಕಂಟಿನ್ಯೂ ಮಾಡಿ ಪ್ಲೀಸ್. For now, pray for me. Oh God. ಹನ್ನೆರಡು ಗಂಟೆ ಆಗೇ ಹೋಯ್ತು. ಬನ್ನಿ. ಕೇಕು ಹೌದಲ್ವಾ? ಫ್ರಿಡ್ಜ್ ಓಪನ್ ಆಯ್ತಾ? ಫ್ರಿಡ್ಜ್ ಎಲ್ಲ ಓಪನ್ ಮಾಡುತ್ತಾ?
ಈಗ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಎಲ್ಲರೂ ಒಂದೊಂದು ಕಡೆ ಬಚ್ಚಿಟ್ಕೊಂಡಿರಿ. ನಾನು ಹೋಗಿ ಸೀರಿಯಸ್ ಆಗಿ ಕರ್ಕೊಂಡ್ಬರ್ತೀನಿ. ಆಮೇಲೆ ಕ್ಲಾಸ್ ಮಾಡೋಣ. ಅದು ಅಷ್ಟೇ. ರಿಷಿ, ಕಮಲಿ, ರಿಷಿ, ಅಮ್ಮ ಕಮಲಿ, ರಿಷಿ. ಏನಾಯ್ತಪ್ಪ? ಮಲಗಿದ್ಯಪ್ಪ? ಕಮಲಿಯಲ್ಲಿ ಅಲ್ಲ, ಏನಾಯ್ತು? ಒಂದು ನಿಮಿಷ ಕಮಲಿ ಕರಿಯಪ್ಪ ನೀನು. ಕಮಲಿ, ಅಮ್ಮ ಒಂದು ನಿಮಿಷ ಬಾಮ ಇಲ್ಲಿ. ಓ ದೇವ್ರೆ, ಬನ್ನಿ. ನಾನು ಹೇಳ್ತೀನಿ ಬಾರಪ್ಪ. ಓ ಬಾ ಇಲ್ಲಿ ಇಟ್ಕೊಳ್ಳಿ ಒಂದು ನಿಮಿಷ. ಅಲ್ಲ ನೀವು ಓಕೆ. Happy anniversary! Rishi, happy anniversary! ಥ್ಯಾಂಕ್ ಯು ಪಪ್ಪ. Happy anniversary, Kamli. 100 ವರ್ಷ ಹೀಗೆ ಮಾಡಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಅತ್ತೆಮ್ಮ. Happy anniversary to the cute couple. Babaji, happy anniversary. ಥ್ಯಾಂಕ್ಸ್ ಅಣ್ಣಯ್ಯ. ಎಲ್ರಿಗೂ ಸ್ಯಾನೆ ಥ್ಯಾಂಕ್ಸ್. ನಮ್ಮ ಆನಿವರ್ಸರಿ ಅಂತ ನಮ್ಗೆ ನೆನಪಿರಲಿಲ್ಲ. ಅದಕ್ಕೆ ರಿಷಿ ನಾವು ನೆನಪಿಸಿದ್ದು. ಅನಿಕಾ ಬಾಮ್ಮ. ಅನಿಕಾ ನೀನು ಬಂದ್ಯಾ? ಇವತ್ತು ನನ್ನ ಮಗ ಸೊಸೆ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿ. ವಿಶ್ ಮಾಡು. Happy anniversary. Happy anniversary. ಥ್ಯಾಂಕ್ಸ್ ಅನಿಕಾ. ನೀವಿಬ್ರು ಹೇಗಿದ್ದೀರಾ ಅಂದ್ರೆ ನಿಮ್ ಜೀವನದಲ್ಲಿ ಏನ್ ನಡೀತಿದೆ ಅನ್ನೋದನ್ನೇ ಮರೆತು ಬೇರೆಯವ್ರ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ಇಂಥ ಸ್ಪೆಷಲ್ ಡೇ ಕೂಡ ಮರ್ತು ಬಿಟ್ಟಿದ್ದೀರಾ. ಹೌದು, ಇವತ್ತಿಡೀ ದಿನ ನೀವಿಬ್ರು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕಾಗಿತ್ತು. ಬೇರೆಯವ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬಾರ್ದಾಗಿತ್ತು. ಬೇಗ ಬೇಗ ಕೇಕ್ ಕಟ್ ಮಾಡ್ತೀರಾ? ಬಾಯಲ್ಲಿ ನೀರು ಬರ್ತಿದೆ. ಒಂದು ನಿಮಿಷ. ಅನಿಕಾ, ನಮ್ಮೆಲ್ರದ್ದು ಫೋಟೋ ತೆಗಿತ್ಯಾ? ಹೌದು ಹೌದು. ಓಕೆ. ಇವ್ರನ್ನ ಸಾಯಿಸಿ ಇವ್ರ ಫೋಟೋ ಫ್ರೇಮ್ ಹಾಕಿ ಅದಕ್ಕೆ ಹೂವಿನ ಹಾರ ಹಾಕ್ಸೋಣ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ಇಲ್ಲಿ ನನ್ನನ್ನೇ ಫೋಟೋಗ್ರಫರ್ ಮಾಡ್ಕೊಂಡು ನನ್ನ ಕೈಯಲ್ಲೇ ಫೋಟೋ ತೆಗೆಸ್ಕೊತಿದ್ದಾರೆ.
ಶಿಟ್, ನನ್ನ ಪಾಡು ಯಾರಿಗೂ ಬೇಡ. ಅನಿಕಾ, ಹೋಗಮ್ಮ, ನೀನು ತಿನ್ಸು. ಅನಿಕಾ ಫೋನ್ ಕೊಡು. ನಾಳೆ ಸಂಜೆ ಸಾರಿ ಇವತ್ತು ಸಂಜೆ ಒಂದು ಈವೆಂಟ್ನ ಅರೇಂಜ್ ಮಾಡಿದ್ದೀವಿ. ಏನು ಇವೆಂಟ್ ಅಮ್ಮ? ಹೇಳ್ತೀನಿ ರಿಷಿ, ಆದರೆ ಸಂಜೆವರೆಗೂ ಯಾವುದೇ ಕೆಲಸನ ಇಟ್ಕೋಬೇಡಿ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಸರಿ ಅತ್ತಮ್ಮ. ಸರಿ, ಟೈಮ್ ಆಗ್ತಿದೆ, ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್ ಒನ್ಸ್ ಅಗೈನ್. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಎವ್ರಿಬಡಿ. ಬನ್ನಿ. ಅನಿಕಾ, ಹೆಂಗಿದ್ರು ನಿಂಗೆ ಈಗ ಬಿರ್ನೆ ನಿದ್ದೆ ಬರಲ್ಲ. ಹೊಸಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಬಿಡ್ತೀಯಾ? ಪರ್ಕೆ ಕೆಳಗೈತೆ. ಬೇಬಿ, ನೀನಾ? ವಾಟ್ ಇಸ್ ದಿಸ್ ಬೇಬಿ? ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಒಂದ್ ಕ್ಷಣಕ್ಕೆ ನನ್ನ ಹಾರ್ಟ್ ನಿಂತೋಯ್ತು. ಬೇಬಿ, ನಿಜವಾಗ್ಲೂ ನೀನೇ ಬಂದಿರೋದಾ? ಅಲ್ಲ, ನೀನ್ ಯಾವಾಗ ಬಂದೆ ಬೇಬಿ? ಬಂದು ನನ್ನ ನೆಪ್ಸೋತಾನೆ. ಏನಿದು ಬೇಬಿ, ಒಳ್ಳೆ ಭೂತ ಥರ. ಕೈಯಲ್ಲಿ ಯಾಕೆ ಸಾಕು, ಕೊಡಿಲಿ. ಸರಿ, ಏನಾದರೂ ಮಾಡ್ಕೊ, ಒಟ್ಟಿನಲ್ಲಿ ಮನೆಗೆ ಬಂದ್ಯಲ್ಲ, ಅಷ್ಟು ಸಾಕು. ಅದು ಸರಿ, ಬರಲ್ಲ ಅಂತಿದ್ದೆ, ಬಂದಿದ್ಯಲ್ಲ, ಈಗ ಯಾಕೆ ಬಂದೆ? ಮಾಮ್, ನನ್ನ ಮೂಡ್ ಖರಾಬ್ ಆಗಿದೆ. ಪ್ಲೀಸ್ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡಬೇಡಿ, ಸುಮ್ಮನೆ ಹೋಗಿ ಮಲ್ಕೊಳ್ಳಿ. ಯಾಕೆ ಬೇಬಿ, ಏನಾಯ್ತು? ಯಾಕಿಷ್ಟು ಡಿಸ್ಟರ್ಬ್ ಆಗಿದೆಯಾ? ಅವ್ರೇನಾದ್ರು ನಿನ್ನನ್ನು ಮನೆಯಿಂದ ಆಚೆ ಹಾಕಿದ್ರಾ? ಅದಕ್ಕೆ ಹೀಗಿದೆಯಾ? ಅಲ್ಲಿ ಇರೋಕ್ಕಾಗ್ದೆ ನಾನು ಇಲ್ಲಿಗೆ ಬಂದೆ. ಅಂಥದ್ದು ಏನಾಯ್ತು ಬೇಬಿ? ಅಂಥದ್ದೇನಾಯ್ತಾ ಮಾಮ್? ಅಂಥದ್ದೇನಾಯ್ತಾ? ಇವತ್ತು ಆ ಕಮಲಿ ಮತ್ತೆ ರಿಷಿ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಪ್ಲಾನ್ ಮಾಡ್ತಿದ್ದಾರೆ. ನಾನು ಅವ್ರ ಮನೇಲಿ ಇದ್ದೀನಿ ಅನ್ನೋದು ಅವ್ರ ಲೆಕ್ಕಕ್ಕೆ ಇಲ್ಲ ಮಾಮ್. ನಂಗೆ ಎಷ್ಟು ಹಾರ್ಟ್ ಆಯ್ತು ಗೊತ್ತಾ? ನಾನೇನೋ ಅವ್ರನ್ನ ದೂರ ಮಾಡಬೇಕು, ಅವ್ರ ಲೈಫ್ನ ಸ್ಪಾಯಿಲ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಬಟ್ ಅವರು ಆ ಪಾರ್ಟಿಗೆ ನಾನೇ ಇವೆಂಟ್ ಮ್ಯಾನೇಜರ್, ನಾನೇ ಇವೆಂಟ್ ಫೋಟೋಗ್ರಫರ್ ಅಂತ ನೋಡ್ತಾ ಇದ್ದಾರೆ. ಮಾಮ್, ನನಗೆ ಎಷ್ಟು ಹೊಟ್ಟೆ ಉರ್ದೋಯ್ತು ಗೊತ್ತಾ? ಇದನ್ನೆಲ್ಲ ತಡ್ಕೊಳಕ್ಕಾಗ್ದೆ ನಾನು ಇಲ್ಲಿಗೆ ಬಂದೆ. ನನಗೆ ಬರ್ತಿರೋ ಕೋಪಕ್ಕೆ ಆ ಕಮಲಿನ ಬೇಬಿ ಪ್ಲೀಸ್ ಕಾಮ್ ಡೌನ್. ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು ಬೇಬಿ. ನೀನೀಗ ಮನೆಗೆ ಬಂದಿದ್ಯಲ್ಲ. ನಾನು ಮನೆಗೆ ಬಂದಿರೋದು ಇರಕ್ಕಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ ಮಾಮ್, ಆ ಕಮಲಿ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಪ್ರೂವ್ ಮಾಡೋವರೆಗೂ ನಾನು ಅಲ್ಲೇ ಇರ್ತೀನಿ. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ ಮಾಮ್. ಇಲ್ಲ, ನಾನು ಅಲ್ಲೇ ಇರ್ತೀನಿ. ಈಗ ಏನು ಮಾಡ್ತೀಯಾ?
ಮಾಮ್, ಇವತ್ತು ಅವರಿಬ್ರು ಮ್ಯಾರೇಜ್ ಆ್ಯನಿವರ್ಸರಿ. ಅವರಲ್ಲಿ ಒಂದು ಇವೆಂಟ್ ಪ್ಲ್ಯಾನ್ ಮಾಡ್ತಿದ್ದಾರಲ್ವಾ, ಅದೇ ಇವೆಂಟಲ್ಲಿ ಆ ಕಮಲಿ ಬಣ್ಣ ಬಾಯಲ್ ಮಾಡ್ತೀನಿ ಮಾಮ್, ನೋಡ್ತಾ ಇರಿ. ಅದಾದ್ಮೇಲೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದು. ಕಮಲಿನೇ ಅಂಬಿ ಅಂತ ಪ್ರೂವ್ ಮಾಡೋಕೆ, ಹಾಗೆ ಮಾಡೋಕ್ಕೆ ನಂಗೆ ಇನ್ನೊಂದು ಇವೆಂಟ್ ಸಿಗಲ್ಲ ಮಾಮ್, ಬೇರೆ ಚಾನ್ಸ್ ಸಿಗಲ್ಲ. ದಿಸ್ ಇಸ್ ದ ಬೆಸ್ಟ್ ಟೈಮ್. ಆ ಇವೆಂಟಲ್ಲಿ ಜನ ಸೇರಿರ್ತಾರೆ, ಋಷಿ ಫ್ಯಾಮಿಲಿ, ಅಜ್ಜಿ ಎಲ್ಲರೂ ಅಲ್ಲೇ ಇರ್ತಾರೆ. ಸೊ ಅವ್ರ ಮುಂದೆ ಆ ಕಮಲಿ ಏನು ಅಂತ ಅವ್ರಿಗೆ ತೋರಿಸ್ಬೇಕು. ಆ ಕಮಲಿ ಮತ್ತೆ ಅಂಬಿ ಇಬ್ಬರು ಒಂದೇ ಅಂತ ನಾನು ಪ್ರೂವ್ ಮಾಡಬೇಕು ಮಾ. ಹೇಗೆ ಪ್ರೂವ್ ಮಾಡೋದು? ಪ್ಲಾನ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಹೇಳ್ದಾಗ ಮಾಡಬೇಕು ಅಷ್ಟೇ. ಬೇಬಿ ಯಾಕೆ ಹೀಗೆ ಆಡ್ತಿದ್ದಾಳೆ? ಅಲ್ಲ, ಅವಳ ಲೈಫ್ ಹಾಳು ಮಾಡೋದಕ್ಕೆ ಹೋಗಿ ಇವಳು ನನ್ನ ಲೈಫ್ನೇ ಹಾಳು ಮಾಡ್ಕೊಂಡ್ಬಿಡ್ತಾಳೋ ಏನೋ. ಕಮಲಿ ಅವರೇ, ನಮ್ಮ ಆ್ಯನಿವರ್ಸರಿ ಅನ್ನೋದೇ ನಾವು ಮರ್ತಿದ್ವಿ ಅಲ್ವಾ? ಹೌದು ಸರ್. ಅವರೆಲ್ಲರೂ ನಮಗೆ ಸರ್ಪ್ರೈಸ್ ಮಾಡಿರ್ಲಿಲ್ಲ ಅಂದರೆ ನಾವು ನಮ್ಮ ಆ್ಯನಿವರ್ಸರಿ ಅನ್ನೋದನ್ನೇ ಮರ್ತೋಯ್ತಿದ್ವಿ. ಸಾರಿ ಕಮಲಿ ಅವರೇ. ಯಾಕೆ ಸರ್? ಗಂಡನಾಗಿ ಮೊದಲನೇ ಆ್ಯನಿವರ್ಸರಿನೇ ಮರ್ತುಬಿಟ್ಟಿದ್ದ. ಐ ಆಮ್ ಸಾರಿ. ಈಗ ನನ್ನ ಮುದ್ದು ಹೆಂಡತಿಗೆ ಹ್ಯಾಪಿ ಆ್ಯನಿವರ್ಸರಿ. ನಿಮಗೂ ಅಷ್ಟೇ ಸರ್, ಹ್ಯಾಪಿ ಆ್ಯನಿವರ್ಸರಿ. ನೀವು ನನ್ನ ಜೀವನಕ್ಕೆ ಬಂದಮೇಲೆ ಜೀವನ ತುಂಬ ಬದಲಾಗಿದೆ. ಚಿಕ್ಕ ಚಿಕ್ಕ ಜಗಳ, ಪುಟ್ ಪುಟ್ ಮನಸ್ತಾಪಗಳು, ಆದರೆ ತುಂಬ ಪ್ರೀತಿ. ಒಂದು ಕಾಲು ಭಾಗದಷ್ಟು ನೋವು. ಈ ವರ್ಷ ಇಷ್ಟೆಲ್ಲ ಅನುಭವಿಸಿದ್ವಿ. ಹೌದು ಸರ್. ಗಂಡ ಹೆಂಡತಿ ಅಂದ್ಮ್ಯಾಕೆ ಜಗಳ ಬಂದೇ ಬರ್ತೈತೆ. ಆದರೆ ನಮ್ಮಿಬ್ರ ಮಧ್ಯೆ ಮೂರನೇವ್ರು ಮಾಡಿದ ಕುತಂತ್ರದಿಂದ ಸ್ವಲ್ಪ ಮನಸ್ತಾಪ ಆಯಿತು. ಅದರಿಂದ ನಮ್ಮಲ್ಲಿದ್ದ ನಂಬಿಕೆನ ಕಳ್ಕೊಂಡ್ವಿ. ನಮಗೆ ಇದೊಂದು ಪಾಠ ಆಗ್ಬೇಕು ಕಮಲಿ ಅವರೇ. ಜೀವನದಲ್ಲಿ ಇನ್ಯಾವತ್ತೂ ಇಡಬಾರ್ದು. ಮೂರನೇ ಅವ್ರಿಗೆ ಯಾವತ್ತೂ ಅವಕಾಶ ಕೊಡಬಾರ್ದು. ಹಾಗೆ ಯಾರು ಏನೇ ಹೇಳಿದ್ರು ನಮ್ಮಿಬ್ರ ಮಧ್ಯೆ ಇರುವಂಥ ನಂಬಿಕೆ ಹಾಳಾಗಬಾರ್ದು. ಇಲ್ಲ ಸರ್, ಇದ್ರ ಹಿಂದೆನೂ ನಾನು ನಂಬಿಕೆ ಕಳ್ಕೊಂಡಿರಲಿಲ್ಲ. ಆದರೆ ಆ ನಂಬಿಕೆ ಮೇಲೆ ಗೊಂದಲ, ಮನಸ್ತಾಪ ಅನ್ನೋ ಮುಸುಕು ಕವ್ದಿತ್ತು. ಆದರೆ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಹಿಂಗಾಗಲ್ಲ ಸರ್. ನಮ್ಮ ಜೀವ ಇರೋವರೆಗೂ ಹೀಗೆ ಒಬ್ರಿಗೊಬ್ರು ಪ್ರೀತಿ ಕೊಡ್ತಾ ಜೀವನ ಪೂರ್ತಿ ಇರೋಣ ಕಮಲಿ ಅವರೇ.